ಆಸ್ತಿಯನ್ನ ತಂಗಿಯವರ ಹೆಸರಿಗೆ ಬರ್ಸಿದ್ದಕ್ಕೆ ಓಂ ಪ್ರಕಾಶ್ ಅವ್ರ ಮೇಲೆ ಸಿಟ್ಟಿತ್ತು ಅವ್ರ ಕುಟುಂಬಕ್ಕೆ. ತಂಗಿಯರ ಹೆಸರಿಗೆ ಯಾಕೆ ಆಸ್ತಿ ಮಾಡಿದ್ದೀರಾ? ಈ ವಿಚಾರವಾಗಿ ಹಲವು ದಿನಗಳಿಂದ ಪತಿ ಪತ್ನಿ ನಡುವೆ ಗಲಾಟೆ ಆಗ್ತಾ ಇತ್ತು. ಆಗ ತಂಗಿಯರ ವಿಚಾರ ನೀ ಮಾತಾಡ್ಬೇಡ ಅಂತ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ರಂತೆ ಓಂ ಪ್ರಕಾಶ್ ಅವರು. ಪತ್ನಿ ಪಲ್ಲವಿಗೆ ಹಿಂದೆ ಎಲ್ಲ ವಾರ್ನಿಂಗ್ ಆಗಿದೆ. ದಾಂಡೇಲಿಯ ಒಂದು ಇವರು ಏನು ಉತ್ತರ ಕನ್ನಡದಲ್ಲಿ ಇವರು SP ಆಗಿದ್ದಂಥ ಸಂದರ್ಭದಲ್ಲಿ ದಾಂಡೇಲಿ ಕೆಲ ಪ್ರಾಪರ್ಟಿ ಮಾಡಿದ್ರಂತೆ. ಆ ಪ್ರಾಪರ್ಟಿನ ತಂಗಿಯರ ಹೆಸರಿಗೆ ಮಾಡ್ಯಾರಂತೆ. ಈ ದುಡ್ಡಿದ್ದ ಕುಟುಂಬದಲ್ಲಿ ಇದೊಂದು ಸಮಸ್ಯೆ. ಎಲ್ಲ ನಮ್ಮ ಹೆಸರಿಗೆ ಮಾಡಬೇಕು, ಮಕ್ಕಳು ಪತ್ನಿ ಇವ್ರ ವಿಚಾರವಾಗೇ ಮಾಡಬೇಕು, ಅಕ್ಕಪಕ್ಕದವ್ರಿಗೆ ಯಾರಿಗೆ ಮಾಡ್ತೀರಾ ಅನ್ನುವಂಥದ್ದು ಒಂದು ಬೇಸರ ಇರುತ್ತೆ. ಬಟ್ ಇಲ್ಲಿ ಸಂಗತಿ ಅಂತ ಅಂದರೆ ಈಗ ಮಾಡಿದ್ದೆಲ್ಲ ಅಕ್ಕಪಕ್ಕದವರಿಗೆ ಅಥವಾ ತಂಗಿಯವರಿಗೆ ಮಾಡಿದ್ರೆ ಓಕೆನಪ್ಪ, ಇವ್ರ ಹೆಸರಲ್ಲೂ ಭಾಳ ಪ್ರಾಪರ್ಟಿ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು ಸಂಗತಿ. ಪತ್ನಿ ಹೆಸರಲ್ಲಿ, ಮಕ್ಕಳ ಹೆಸರಲ್ಲಿ ಭಾಳ ಪ್ರಾಪರ್ಟಿ ಇದೆ. ಸೇಮ್ ಟೈಮ್ ತಂಗಿಯರ ಹೆಸರಲ್ಲೂ ಕೂಡ ಕೆಲವು ವಿಚಾರವಾಗಿ ಪ್ರಾಪರ್ಟಿ ಮಾಡಿದ್ದಾರೆ. ಇದನ್ನು ಬಸವರಾಜ್ ಮಾಲಗತ್ತಿ ಅವರು ಹಿರಿಯ ಪೊಲೀಸ್ ಅಧಿಕಾರಿ ಮಾತನಾಡುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ನಿವೃತ್ತ ಅಧಿಕಾರಿ, ಮಕ್ಕಳಿಗೂ ಪತ್ನಿಗೂ ಕೂಡ ಭಾಳ ಪ್ರಾಪರ್ಟಿ ಮಾಡಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ತಂಗಿಯವರಿಗೂ ಕೂಡ ಮಾಡಿದ್ದಾರೆ. ಇದು ಇಲ್ಲಿ ಗೊಂದಲಕ್ಕೆ ಕಾರಣ ಆಗಿದೆ ಅಂತ ಕಾಣಿಸುತ್ತೆ. ರಾಚಪ್ಪ ಹಾಗೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ರಾಚಪ್ಪ ಹಾಸ್ಪಿಟಲ್ ಬಳಿಯಿಂದ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್ HSR ಲೇಔಟ್ ಅಲ್ಲಿರುವಂಥ ಓಂ ಪ್ರಕಾಶ್ ಅವರ ನಿವಾಸದ ಬಳಿಯಿಂದ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಿಗೆ ರಾಚಪ್ಪ, ಬಹುಶಃ ನಾವು ಹಾಸ್ಪಿಟಲ್ ಕಡೆ ಕೆಲವ್ರು ಬರ್ತಾ ಇರೋದನ್ನು ಕಾಣ್ತಾ ಇದೀವಿ. ಮಾತನಾಡ್ತೀನಿ ರಾಚಪ್ಪ ಅದಕ್ಕೆ ಸಂಬಂಧಪಟ್ಟಂಗೆ. ಶಿವು, ಮನೆ ಹತ್ರ ಏನಾಗ್ತಾ ಇದೆ? ಶಿವು, ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ? ಕುಟುಂಬದವರು, ಸಂಬಂಧಿಕರು ಈಗಲೂ ಯಾರು ಮನೆ ಹತ್ರ ಬರ್ತಾ ಇಲ್ಲ ಅಂತ ಕಾಣಿಸುತ್ತೆ, ಬರೋರೆಲ್ಲ ಹಾಸ್ಪಿಟಲ್ ಕಡೆ ಹೋಗ್ತಾ ಇದ್ದಂಗಿದೆ. ಶಿವು, ಬಾಲ್ತೇಜ್ HSR ಲೇಔಟ್ ಎಡಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದಾರೆ. ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ದೌಡಾಯಿಸಿರ್ತಕ್ಕಂಥದ್ದು. ಈಗಾಗಲೇ 3 ಮಹಡಿಗಳಿರ್ತಕ್ಕಂಥ ಓಂ ಪ್ರಕಾಶ್ ಅವರ ಮನೆಯ ಕೆಳಮಹಡಿಯಲ್ಲಿ ಅವರ ಮೃತದೇಹ ಪತ್ತೆಯಾಗಿರ್ತಕ್ಕಂಥದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ದಯಾನಂದ್ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ. DGIGP ಅಲೋಕ್ ಮೋಹನ್ ಅವರು ಕೂಡ ಮನೆಯ ಒಳಭಾಗವನ್ನು ಪ್ರವೇಶ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಅವರ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಅವರ ಮನೆಯ ಸೊಸೆಯನ್ನ ಈಗಾಗಲೇ DGIGP ನಿವೃತ್ತ DGIGP ಮೃತಪಟ್ಟಿರ್ತಕ್ಕಂಥ ಓಂ ಪ್ರಕಾಶ್ ಅವರ ಸೊಸೆಯನ್ನು ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮನೆಯ ಒಳಭಾಗಕ್ಕೆ ಕರೆದುಕೊಂಡು ಹೋಗ್ತಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಟಿವಿನಲ್ಲಿ ಗಮನಿಸಬಹುದಾಗಿದೆ. ಅವರ ಮನೆಯ ಒಳಭಾಗಕ್ಕೆ ಕರೆದುಕೊಂಡು ಹೋಗಿ ಅವರನ್ನು ಕೂಡ ಪ್ರಾಥಮಿಕ ವಿಚಾರಣೆಗೊಳಪಡಿಸುವ ಸಾಧ್ಯತೆಗಳು ಇರತಕ್ಕಂಥದ್ದು. ಈಗಾಗಲೇ ಘಟನೆಯ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಹಿಂದಿನಿಂದಲೂ ಕೂಡ ಪತಿ ಪತ್ನಿಯ ನಡುವೆ ದಾಂಪತ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರ ನಡುವೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೊಂದಾಣಿಕೆ ಇರಲಿಲ್ಲ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ದಾಂಡೇಲಿಯಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೂ ಕೂಡ ಅವರಿಬ್ಬರ ನಡುವೆ ವ್ಯಾಜ್ಯ ಇತ್ತು. ಓಂ ಪ್ರಕಾಶ್ ಅವರು ತಮ್ಮ ತಂಗಿಯ ಹೆಸರಿಗೆ ದಾಂಡೇಲಿ ಇರ್ತಕ್ಕಂಥ ಪ್ರಾಪರ್ಟಿಯನ್ನು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬದಲ್ಲಿರ್ತಕ್ಕಂಥ ಕುಟುಂಬ ಸದಸ್ಯರು ಪತ್ನಿಯಾದಿಯಾಗಿ ಪಲ್ಲವಿಯವರಾದಿಯಾಗಿ ಅದನ್ನು ವಿರೋಧವನ್ನು ಮಾಡಿದ್ರು ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರ ನಡುವೆ ಜಗಳ ಕೂಡ ಆಗಿತ್ತು ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಘಟನಾ ಸ್ಥಳದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬಿಟ್ಟಿರ್ತಕ್ಕಂಥದ್ದು. ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ದಯಾನಂದ್ ಹಾಗೂ DGIGP ಆಗಿರ್ತಕ್ಕಂಥ ಅಲೋಕ್ ಮೋಹನ್ ಅವರು ಕೂಡ ಸ್ಥಳದಲ್ಲಿ ಮೊಕ್ಕಾಮನ್ನು ಹೂಡಿದ್ದಾರೆ. ಮನೆಯ ಒಳಭಾಗಕ್ಕೆ ಅವರ ಸದಸ್ಯರನ್ನು ಕೂಡ, ಆದರೆ ಪ್ರಮುಖವಾಗಿ ಒಂದು ಮನೆಯಲ್ಲಿ ಅವರ ಸೊಸೆ ಕೂಡ ಇದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಗಷ್ಟೇ ಅವರನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳ ಬಳಿಗೆ ಈಗಾಗಲೇ ಪೊಲೀಸರು ಕೂಡ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ಮನೆಯ ಒಳಭಾಗದಲ್ಲಿ 3 ಮಹಡಿಗಳಿರ್ತಕ್ಕಂಥ ಮನೆಯ ಒಳಭಾಗದಲ್ಲಿ ಕೆಳಮಹಡಿಯಲ್ಲಿ ಅವರ ಮೃತದೇಹ ಪತ್ತೆಯಾಗಿರ್ತಕ್ಕಂಥದ್ದು. ಮುಖಕ್ಕೆ ಬಟ್ಟೆಯನ್ನು ಕೂಡ ಸುತ್ತಲಾಗಿತ್ತು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ರವಾನೆಯನ್ನು ಮಾಡಲಾಗಿರ್ತಕ್ಕಂಥದ್ದು. 2015 ಮಾರ್ಚ್ನಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿ ನೇಮಕವಾಗಿದ್ದಂತಹ DGIGP ಓಂ ಪ್ರಕಾಶ್ ಅವರು ಕಾರ್ಯನಿರ್ವಹಣೆಯನ್ನು ಮಾಡಿದ್ರು. ಕರ್ನಾಟಕ ರಾಜ್ಯದ DGIGP ಆಗಿ ಅವರು ಕೆಲಸವನ್ನು ಮಾಡ್ತಿದ್ರು. ತದನಂತರದಲ್ಲಿ ನಿವೃತ್ತಿಯಾದಂತಹ ಬಳಿಕ ಇದೇ ಒಂದು ಮನೆಯಲ್ಲಿ ವಾಸವನ್ನ ಮಾಡ್ತಿದ್ರು. ಅವರ ರಿಟೈರ್ಡ್ ಲೈಫ್ ಅನ್ನು ಕೂಡ ಇಲ್ಲೇ ಕಳಿತಿದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಿದೆ. ಈಗಾಗಲೇ ಘಟನಾ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಕಮಿಷನರ್ ದಯಾನಂದ್ ಅವರು ಕೂಡ ಆಗಮಿಸಿದ್ದಾರೆ. DGIGP ಆಗಿರ್ತಕ್ಕಂಥ ಅಲೋಕ್ ಮೋಹನ್ ಅವರು ಕೂಡ ಅವರ ಮನೆಯ ಸದಸ್ಯರಿಂದ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಈಶಾನ್ಯ ವಿಭಾಗದ DCP ಆಗಿರ್ತಕ್ಕಂಥ ಸಾರಾ ಫಾತಿಮರ್ ಅವರಿಂದ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಶಿವು ಮಾತನಾಡ್ತೀನಿ ನಿಮ್ಮ ಜೊತೆಗೆ.